ಎಳ್ನೀರು. ಚಿರಾಗ್, ಮತ್ತೆ ಯಾಕ್ರಿ ಬಂದ್ರೆ? ಏನು ಅದಕ್ಕೆ ಬದುಕಿದಾರ ಇಲ್ವಾ ನೋಡಕ್ ಬಂದ್ರ? ಅಟ್ಲೀಸ್ಟ್ ಅವ್ರು ಬೀಳ್ತಿರುವಾಗ ಕನಿಷ್ಠ ಅವ್ರಿಗೊಂದು ಸಹಾಯ ಮಾಡ್ಬೇಕನ್ನೋದು ಬರ್ಲಿಲ್ವಲ್ಲ ನಿಮಗೆ? ನೀವಿಷ್ಟು ಕೆಟ್ಟವರು ಅಂತ ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅಲ್ಲಿದ್ದಾನಲ್ಲ ನಮ್ಮಣ್ಣ, ಅವ್ನು ಹೇಳ್ದ ಅಂತ ಅವ್ನ ಮಾತಿಗೆ ಬೆಲೆ ಕೊಟ್ಟು ನಿಮ್ ಜೊತೆ ಕ್ಲೋಸ್ ಆಗಿರಕ್ಕೆ ಶುರು ಮಾಡಿದ್ದೆ. ಆದ್ರೆ ಈಗ ನೀವು ಮಾಡಿರೋ ಕೆಲಸ ನೋಡಿದ್ಮೇಲೆ ನಿಮ್ ಮುಖ ನೋಡಕ್ಕೂ ಸಹಿ ಆಗ್ತಾ ಇದೆ. ನನ್ನ ಲೈಫಲ್ಲಿ ನಾನು ಮಾಡಿದ ದೊಡ್ಡ ತಪ್ಪು ಅಂದರೆ ನಿಮ್ಮನ್ನು ಮದುವೆ ಆಗಕ್ಕೆ ಒಪ್ಕೊಂಡಿತ್ತು. ಚಿರು ಹೋಗ್ಲಿ ಬಿಡು, ಇದ್ರಲ್ಲಿ ದಿಶಾಂತೇನು ತಪ್ಪಿಲ್ಲ. ನಾನಾಗ ಕಾಲ್ ಜಾರ್ ಬಿದ್ರೆ ಪಾಪ ದಿಶಾ ಏನು ಮಾಡ್ತಾಳೆ? ನಾನು ಬೀಳೋವಾಗ ದಿಶಾ ಅಲ್ಲಿರೋದನ್ನ ಗಮನಿಸಿ ದಿಶಾ ಅಂತ ಜೋರಾಗಿ ಕೂಗ್ದೆ. ಆದ್ರೆ ಅಷ್ಟರಲ್ಲಿ ನಾನೇ ಬಿದ್ಬಿಟ್ಟಿದ್ದೆ. ನನ್ನ ಹಣೆಯಲ್ಲಿ ದೇವ್ರ ಮಕ್ಕಳಾಗೋ ಯೋಗನೇ ಬರ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಪ್ಲೀಸ್ ಅಳ್ಬೇಡಿ, ಪ್ಲೀಸ್ ಅಳ್ಬೇಡಿ. ಈ ಮನೆಗೆ ಒಂದು ಪುಟ್ಟ ಕಂದಮ್ಮ ಬರಲಿ ಅನ್ನೋ ಕಾರಣಕ್ಕೆ ಇವ್ರ ಮಾತು ಕೇಳಿ ನೀವು ತಾಯಿ ಆಗಲಿ ಅಂತ ಹೇಳಿದೆ. ಆದರೆ ಅದರಿಂದ ಇಷ್ಟು ದೊಡ್ಡ ಅನಾಹುತ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಿಜವಾಗ್ಲೂ ವಿಷಯನೇ ಪ್ರಸ್ತಾಪ ಮಾಡ್ತಾ ಇರಲಿಲ್ಲ. ಇಷ್ಟು ವರ್ಷ ನನ್ನನ್ನು ನಿಮ್ಮ ಮಗ ಅಂದ್ಕೊಂಡು ಪ್ರೀತಿ ಕೊಟ್ಟಿದ್ದೀರಾ, ನನ್ನನ್ನು ನಿಮ್ಮ ಸ್ವಂತ ಮಗ ಅಂದ್ಕೊಂಡು ಸಾಕಿದ್ದೀರಾ. ಅದಕ್ಕೆ ನಾನು ಇಷ್ಟು ವರ್ಷ ನಿಮ್ಮನ್ನು ಹೇಗೆ ನನ್ನ ತಾಯಿ ಥರ ನೋಡ್ತಿದ್ಲು, ಇನ್ನು ಮುಂದೇನು ಅದೇ ಥರ ನೋಡ್ತೀನಿ. ಸೌಂದರ್ಯಗೆ ಯಾವತ್ತೂ ಮಕ್ಕಳಾಗಲ್ಲ ಅನ್ನೋ ಸತ್ಯ ಹೇಳೋ ಪ್ರಯತ್ನಕ್ಕೆ ಸೌಂದರ್ಯನ ಎಳ್ಳು ನೀರು ಬಿಟ್ಬಿಟ್ಟು ತನಗೆ ಮಕ್ಕಳಾಗಲ್ಲ ಅಂತ ಸುಳ್ಳಿನ ಮೂಲಕ ಸಾಬೀತು ಮಾಡಿಬಿಟ್ರು. ಅಷ್ಟೇ ಅಲ್ಲ, ನನ್ನ ಮತ್ತು ನನ್ನ ಹಸ್ಬೆಂಡ್ ಬಾಂಧವ್ಯರು ಕೆಡಿಸ್ಬಿಟ್ರು. ಆದಷ್ಟು ಬೇಗ ಸೌಂದರ್ಯದಲ್ಲಿರೋ ಕೆಟ್ಟತನ ನಾನು ಆಚೆ ತರಲೇಬೇಕು. ಅಂಬುಜ, ಇವಳ ಹೇಗಾದ್ರೂ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ಬೇಕಲ್ವೇ? ಅದಕ್ಕೆ ನಾವು ಮೊದಲೇ ಸಿಂಹದ ಬೋನಲ್ಲಿ ಇದ್ದೀವಿ. ಇವಳನ್ನೇನಾದ್ರೂ ಒಳಗಡೆ ಕರ್ಕೊಂಡು ಹೋದ್ರೆ ಅಮಾಂತವಾಗಿ ನುಂಗೇ ಬಿಡ್ತಾನೆ ಅವ್ನು ನಮ್ಮನ್ನ. ಕುತ್ಕೊಮ್ಮ. ಅದಕ್ಕೆ ನೀರೇ ಬರ್ತಿಲ್ಲ, ಏನ್ ಮಾಡೋದೀಗ? ಇಲ್ಲಿ ನೀರು ಬಂದಿಲ್ಲ ಅಂದ್ರೆ ಏನು? ಬಾವಿ ಇದೆಯಲ್ಲ, ಅಲ್ಲಿಗೆ ಹೋಗೋಣ. ಆಂಟಿ, ನಿಮಗೆ ಸೇದಕ್ಕೆ ಬರುತ್ತಾ? ತಪ್ಪಮ್ಮ, ಹಾಗೆಲ್ಲ ಮಾತಾಡಬಾರ್ದು. ನನಗೆ ಬೀಡಿ ಸಿಗರೇಟ್ ಎಲ್ಲ ಸೇದಕ್ಕೆ ಬರಲ್ಲ. ಅಯ್ಯೋ ಆಂಟಿ, ನಾನು ಕೇಳಿದ್ದು ನೀರು ಸೇದಕ್ಕೆ, ಸಿಗರೇಟ್ ಅಲ್ಲ. ಅಯ್ಯೋ, ಅದು ಬೆಳಗ್ಗೆಯಿಂದ ಒಂದೇ ಸಮ ಮೊಣಕಾಲು ನೋವು ಕಣಮ್ಮ. ಅಲ್ಲ, ಮೊಣಕೈ ನೋವು ಕಣಮ್ಮ. ನಾನೇ ಸೇರ್ತೀನಿ ಬಿಡು. ಬಾಮ. ಅಮ್ಮ, ನನಗೆ ಡ್ಯೂಟಿಗೆ ಟೈಮ್ ಆಗ್ತಿದೆ. ಬಂದೆ. ಚೂನಪ್ಪ, ನೀನು ಸ್ವಲ್ಪ ಕರ್ಕೊಂಡು ಹೋಗಿ. ಏನಪ್ಪ ಮಾಡಿದ್ ನಾನು ಬೋಸ್ಲಿ. ಹಾಗೆಲ್ಲ ಅನ್ಬೇಡ ಕಣೋ. ಅವಳ ನೋಡಿದ್ರೆ ಅಯ್ಯೋ ಅನ್ಸಲ್ವ ನಿನಗೆ? ಈಗ ಅವಳು ಬಟ್ಟೆ ಬದಲಾಯಿಸೋಕ್ಕಾದ್ರೂ ಒಂದು... ಅಮ್ಮ, ನೀನು ಏನು ಹೇಳಕ್ಕೆ ಬರ್ತೀನಿ ಅಂತ ಗೊತ್ತು. ಯಾವುದೇ ಕಾರಣಕ್ಕೂ ಅವಳು ಮನೆ ಒಳಗೆ ಬರಬಾರ್ದು. ಇಷ್ಟು ನಿಷ್ಠುರ ಆಗ್ಬಿಟ್ರೆ ಹೇಗೋ ನೀನು? ನೀವು ತಲೆ ಕೆಡ್ಸ್ಕೊಂಬೇಡಿ, ಬನ್ನಿ. ಅಲ್ಲ, ನೀ ಬಾ ಅಮ್ಮ. ಬಂದೆ. ಸಂಜನಾ, ಯಾಕಮ್ಮ ಇಷ್ಟು ಕಷ್ಟಪಡ್ತಿದ್ಯಾ? ನಿಂಗೆ ನೀರು ಸೇದಕ್ಕೆ ಬರಲ್ವಾ? ಇಲ್ಲ ಆಂಟಿ, ನನಗದು ಅಭ್ಯಾಸ ಇಲ್ಲ. ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ನೋಡಮ್ಮ, ನೀನು ಹೇಗೂ ಕೈ ಹಾಕ್ಬಿಟ್ಟಿದ್ಯಾ. ಹಿಡ್ದಿರೋ ಕೆಲಸನ ಹಾಗೆಲ್ಲ ಅರ್ಧ ಬರ್ದಕ್ಕೆ ಬಿಟ್ಬಿಡ್ಬಾರ್ದು. ನೀನು ನೀರು ಎಳಿತಾ ಇರು ಕಷ್ಟಪಟ್ಟು. ನಾನು ಹೋಗಿ ನಿನಗೋಸ್ಕರ ಟವಲ್ ತಗೊಂಬರ್ತೀನಿ, ಸರಿನಾ? ಇಳಿಯಮ್ಮ, ಇಳಿ, ಗಟ್ಟಿಯಾಗಿ ಇಳಿ.
ಕೊಡಮ್ಮ ನಾನು ನೀರು ಹಾಕ್ತೀನಿ ನೀನು ತೊಳ್ಕೊ. ಸಾಕು ಆಂಟಿ. ತಗೊಳಮ್ಮ. ಹಾಂ. ಮುಂದೆ ಏನು ನಿನ್ನ ಕತೆ? ಇಲ್ಲೇ ಎಲ್ಲಾದರೂ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಅಂದರೆ ನೀನು ನಿಮ್ಮ ಮನೆಗೆ ಹೋಗಲ್ವಾ? ಇಲ್ಲ ಆಂಟಿ, ನನ್ನ ಬೇಡಿಕೆ ಈಡೇರೋವರೆಗೂ ಮನೆ ಮುಂದೆನೇ ನಾನು ಧರಣಿ ಕೂರ್ತೀನಿ. ಪರವಾಗಿಲ್ಲ ಹುಡುಗಿ, ತೆಳ್ಳಗೆ ಬೆಳ್ಳಗಿದ್ರು ತುಂಬ ಸ್ಟ್ರಾಂಗ್ ಆಗೇ ಇದ್ದಾಳೆ. ಮೆಚ್ಚಲೇಬೇಕು ಇವಳ ಧೈರ್ಯನ. ಅದಕ್ಕೆ ಅವನನ್ನೇನೋ ಒಪ್ಪಿಸ್ತೀನಿ, ಸಂಜೆ ನನ್ನ ಒಳಗೆ ಕರ್ಕೊಳ್ಳೋ ಥರ ಮಾಡ್ತೀನಿ ಅಂತೆಲ್ಲ ಹೇಳಿ ಹೋಗಿ ಇಲ್ಲಿ ಬಂದು ನಿಂತ್ಕೊಂಡು ಏನು ನೋಡ್ತಿದ್ದೀರ ಅದಕ್ಕೆ? ಆ ಕೊಳಾಯಿ ನೀರು ನಿಲ್ಲಿಸಿದ್ದು ನಾನೇ, ಅವಳು ಬಾವಿಗೆ ಹೋಗಿ ನೀರು ಸೇದೋ ಥರ ಮಾಡಿದ್ದು ನಾನೇ. ಪಾಪ ಅದಕ್ಕೆ ಅವಳು ನೀರು ಸೇದೋದಕ್ಕೆ ಅದೆಷ್ಟು ಕಷ್ಟಪಟ್ಲು ಅಂತ ನಿಮಗೆ ಗೊತ್ತಾ? ಗೊತ್ತು ಕಣೆ. ಅದನ್ನ ನೋಡಿ ನರಸಿಂಹ ಅಯ್ಯೋ ಅಂತಾನೆ ಅಂತ ಅಂದ್ಕೊಂಡೆ. ಇಲ್ಲ, ಹೋಗಲಿ ಬಟ್ಟೆ ಬದಲಾಯಿಸೋಕ್ಕಾದ್ರೂ ಬರ್ತಾಳೆ ಕಣೋ ಅಂದರೆ ಅದಕ್ಕೂ ಒಪ್ಪದೆ ಹೋಗ್ಬಿಟ್ಟ. ಯಾಕೋ ಸಂಜೆನ ವಿಷಯದಲ್ಲಿ ನಮ್ಮ ನರಸಿಂಹ ತುಂಬ ಸ್ಟ್ರಿಕ್ಟ್ ಆಗಿದ್ದಾನೆ ಅಂತ ನಿಮ್ಗೆ ಅನಿಸ್ತಿಲ್ವಾ ಅದಕ್ಕೆ? ಬಹುಶಃ ನಮ್ಮ ಅಣ್ಣ ಬಂದರೆ ಅವ್ನು ಬದಲಾಗ್ಬೋದು ಅಂತ ಅನ್ಸುತ್ತೆ. ಅಮ್ಮ, ಏನಪ್ಪ? ನಾನು ಕೆಲಸಕ್ಕೆ ಕೊಡ್ತೀನಿ, ಏನೋ ಬೇಕು ಅಂದಿದ್ದಲ್ಲ, ಫೋನ್ ಮಾಡು. ಸರ್ ನರಸಿಂಹ, ಸಂಜೆ ನನ್ನ ಮೇಲೆ ನಿನ್ಗಿನ್ನೂ ಕೋಪ ಕಮ್ಮಿ ಆಗಿಲ್ವೇನೋ? ನೋಡು ಅವಳನ್ನ ಎಷ್ಟೊಂದು ಕಷ್ಟಪಡ್ತಿದ್ದಾಳೆ. ಅದು ಅಣ್ಣ ಬಂದಮೇಲೆ ಬೇಕಾದರೆ ನಾನು ಅಣ್ಣನ ಮಾತಾಡಿ ಒಪ್ಪಿಸ್ತೀನಿ. ಅವಳನ್ನ ಕ್ಷಮಿಸ್ಬಿಟ್ಟು ಒಳಗಡೆ ಕರ್ಕೊಂಬಿಡು. ಅವಳನ್ನ ನೋಡಿದ್ರೆ ಪಾಪ ಅನ್ಸಲ್ವೇನೋ ನಿನಗೆ? ಈಗ ಅವಳು ನೋಡಿ ಪಾಪ ಅಂತ ಇದೆಯಲ್ಲ, ಅವಳು ಮನೆಗೆ ಬಂದು ಮಾಡಿರೋ ಪಾಪನೆಲ್ಲ ಮರ್ತೋದ್ಯಾ? ಮರ್ತಿಲ್ಲ, ಒಂದೋ ಎರಡೋ ನೆನಪಿದೆ ಅಷ್ಟೇ. ನೆನಪಿದ್ದೂ ಒಳಕರಿ ಅಂತ ಹೇಳ್ತಿದ್ಯಲ್ಲ. ಆಗೆಲ್ಲ ನೀನೆಷ್ಟು ತಪ್ಪುಗಳನ್ನು ಮಾಡ್ತಿದ್ದೆ. ನಿಮ್ಮ ಅಪ್ಪ ಅದನ್ನೆಲ್ಲ ಕ್ಷಮಿಸ್ತಿರ್ಲಿಲ್ವಾ? ಆದರೆ ನಾನು ಯಾವ ಮನೇನೂ ಹಾಳು ಮಾಡೋ ಕೆಲಸ ಮಾಡಿಲ್ಲಮ್ಮ. ಇವಳು ನೀನು ತಾಳಿ ಕಟ್ಟಿಸ್ಕೊಂಡಿದ್ದ ಹೆಂಡತಿ. ತಾಳಿ ಕಟ್ಟಿಸ್ಕೊಂಡೆ ಮಾತ್ರಕ್ಕೆ ಹೆಂಡತಿ ಅನ್ಸ್ಕೊಂಬಿಡಲ್ಲ. ಒಂದು ಹುಡುಗಿಗೆ ಸಂಸ್ಕಾರ ಇರಬೇಕು, ಆಗಲೇ ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ನಾನು ಬರ್ತೀನಿ. ಅಲ್ಲೋ ನೋಡ್ದೇನೆ ಎಷ್ಟು ಮಾತಾಡೋ ಹೋಗ್ತಾನ ಅವನು. ಇನ್ಸ್ಪೆಕ್ಟರ್ ಆದಮೇಲೆ ತುಂಬ ಬದಲಾಗ್ಬಿಟ್ಟ ಅವನು.